ಹಾಯ್ ಫ್ರೆಂಡ್ಸ್, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಯಾರು? ಇವರ ಜೀವನದ ಕತೆ ಏನು? ದಲಿತ ನಾಯಕನಾಗಿ ಬೆಳೆದು ಬಂದಿದ್ದು ಹೇಗೆ? ಬಿಜೆಪಿಯಲ್ಲಿ ಇವರಿಗೆ ನೀಡಿದ ಅವಕಾಶಗಳು ಏನು? ಮೋದಿ ಕ್ಯಾಬಿನೆಟ್ನಲ್ಲಿ ಇವರು ನಿಭಾಯಿಸಿದ ಹುದ್ದೆಗಳು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ತಾವರ್ ಚಂದ್ ಗೆಹ್ಲೋಟ್ ಯಾರು? ತಾವರ್ ಚಂದ್ ಗೆಹ್ಲೋಟ್ 1948ರ ಮೇ 18ರಂದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಜನಿಸಿದ್ರು. ತಂದೆ ರಾಮ್ಲಾಲ್ ಗೆಹ್ಲೋಟ್, ತಾಯಿ ಸುಮನ್ ಭಾಯ್. ಇವರದ್ದು ದಲಿತ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. ತಾವರ್ ಚಂದ್ ಗೆಹ್ಲೋಟ್ ಉಜ್ಜಯಿನಿಯ ವಿಕ್ರಮ್ ಯೂನಿವರ್ಸಿಟಿಯಿಂದ BA ಪದವಿ ಪಡ್ಕೊಂಡ್ರು. ಮೊದಲಿನಿಂದಲೂ ನಾಯಕತ್ವ ಗುಣ ಬೆಳೆಸಿಕೊಂಡಿದ್ದ ಗೆಹ್ಲೋಟ್ಗೆ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಕಾರ್ಮಿಕನಾಗಿ ದುಡಿಮೆ, ಹೋರಾಟ. ತಾವರ್ ಚಂದ್ ಗೆಹ್ಲೋಟ್ 1965ರಿಂದ 70ರ ನಡುವೆ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡಿದ್ರು. ಈ ನಡುವೆಯೇ ಶ್ರಮಿಕ ಸಂಘದ ಖಜಾಂಚಿಯಾಗಿ, ಭಾರತೀಯ ಮಜ್ದೂರ್ ಸಂಘದ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಕಾರ್ಮಿಕರ ಸಮಸ್ಯೆಗಳಿಗೆ ಧನಿಯಾಗಿ ಹೋರಾಡಿದ್ರು. 1968ರಿಂದ 1971ರ ನಡುವೆ ಹಲವಾರು ಸಲ ಜೈಲಿಗೂ ಹೋಗಿ ಬಂದ್ರು. ಇದಾದ್ಮೇಲೆ ತುರ್ತು ಪರಿಸ್ಥಿತಿ ಟೈಮಲ್ಲೂ ಹೋರಾಟದಲ್ಲಿ ಭಾಗಿಯಾಗಿ ಜೈಲು ಶಿಕ್ಷೆ ಅನುಭವಿಸಿದ್ರು. ಜನತಾ ಪಕ್ಷದ ಮೂಲಕ ರಾಜಕೀಯ ಶುರು. ಬಿಜೆಪಿಯಲ್ಲೂ ಒಲಿಯಿತು ವಿವಿಧ ಹುದ್ದೆ. ತುರ್ತು ಪರಿಸ್ಥಿತಿ ತೆರವುಗೊಳಿಸಿದ ಬಳಿಕ ಜನತಾ ಪಕ್ಷ ಸ್ಥಾಪನೆಯಾಯಿತು. 1977ರಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಜನತಾ ಪಕ್ಷದ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ನಂತರ ಜನತಾ ಪಕ್ಷ ವಿಭಜನೆಯಾಗಿ ಬಿಜೆಪಿ ಸ್ಥಾಪನೆಯಾಯಿತು. ಆಗ 1983ರಲ್ಲಿ ಮಧ್ಯಪ್ರದೇಶ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿ ಆದರು. ಹೀಗೆ ಒಂದೊಂದೇ ಹುದ್ದೆ ಮೇಲೇರಿ 1988ರಲ್ಲಿ ಮಧ್ಯಪ್ರದೇಶ ಬಿಜೆಪಿ SC ಮೋರ್ಚಾದ ಅಧ್ಯಕ್ಷರಾದರು. 2004ರಲ್ಲಿ ರಾಷ್ಟ್ರೀಯ ಬಿಜೆಪಿಯ ಉಪಾಧ್ಯಕ್ಷರಾದರು. 2006ರಿಂದ 2014ರವರೆಗೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಇದೇ ವೇಳೆ ಇವರು ಕರ್ನಾಟಕ, ದೆಹಲಿ ಮತ್ತು ಉತ್ತರಾಖಂಡ್ ಬಿಜೆಪಿಯ ಉಸ್ತುವಾರಿ ಕೂಡ ಆಗಿದ್ರು. ಬಿಜೆಪಿಯ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸದಸ್ಯರೂ ಆಗಿ ಕೆಲಸ ಮಾಡಿದ್ದಾರೆ. ಚುನಾವಣಾ ರಾಜಕೀಯದಲ್ಲೂ ಸಾಧನೆ. ತಾವರ್ ಚಂದ್ ಗೆಹ್ಲೋಟ್ 1980ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಧುಮುಕಿದ್ರು. ಇಲ್ಲಿಂದ ನಂತರ 3 ಸಲ ವಿಧಾನಸಭೆಗೆ ಆಯ್ಕೆಯಾದ್ರು, ಸಚಿವರು ಆದ್ರು. ಉತ್ತಮ ಶಾಸಕ ಅನ್ನೋ ಪ್ರಶಸ್ತಿ ಕೂಡ ಮುಡಿಗೇರಿಸಿಕೊಂಡ್ರು. 1996, 2009ರ ನಡುವೆ 4 ಸಲ ಲೋಕಸಭೆಗೂ ಆಯ್ಕೆಯಾದ್ರು. ಆದರೆ 2009ರಲ್ಲಿ ಸೋಲು ಕಂಡ್ರು. ಹೀಗಾಗಿ ಇವರು 2012 ಮತ್ತು 2018ರಲ್ಲಿ 2 ಸಲ ರಾಜ್ಯಸಭೆಗೂ ಆಯ್ಕೆ ಆಗಿದ್ರು. 2014ರಿಂದ 2021ರವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಅಂದರೆ ಪ್ರಧಾನಿ ಮೋದಿ ಅವರ 2 ಸಂಪುಟಗಳಲ್ಲಿ ಇವರು ಕೆಲಸ ಮಾಡಿದ್ರು. ಪ್ರಧಾನಿ ಮೋದಿಗೆ ಅತ್ಯಾಪ್ತರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಬಿಜೆಪಿಯ ಟಾಪ್ ದಲಿತ ನಾಯಕರಲ್ಲಿ ಇವರು ಮೊದಲ ಸಾಲಿನಲ್ಲಿ ಬರ್ತಾರೆ. ಇಷ್ಟೇ ಅಲ್ಲ, ಹಲವಾರು ಕಮಿಟಿಗಳಲ್ಲೂ ಇವರು ಸದಸ್ಯರಾಗಿ ಆಯ್ಕೆ ಆಗಿದ್ರು. 2021ರ ಜುಲೈ 11ರಂದು ಕರ್ನಾಟಕದ ರಾಜ್ಯಪಾಲರಾಗಿ ಆಯ್ಕೆಯಾದರು. ಗೆಹ್ಲೋಟ್ ಆಸ್ತಿ ಮತ್ತು ಕುಟುಂಬ. ತಾವರ್ ಚಂದ್ ಗೆಹ್ಲೋಟ್ ಅನಿತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 4 ಮಕ್ಕಳಿದ್ದಾರೆ. 2018ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗುವಾಗ ಇವರ ಆಸ್ತಿ 3,73,00,000 ರೂಪಾಯಿಯಷ್ಟಿತ್ತು. ರಾಜ್ಯದಲ್ಲಿ ಗೆಹ್ಲೋಟ್ ಪವರ್ ಏನು? ಚುನಾವಣೆ ಬಳಿಕ ರಾಜ್ಯಪಾಲರೇ ಸರ್ಕಾರ ರಚನೆಗೆ ಆಹ್ವಾನ ನೀಡ್ತಾರೆ. ರಾಜ್ಯದ CM, ಸಚಿವರನ್ನು ಪ್ರಮಾಣ ವಚನ ಬೋಧಿಸಿ ನೇಮಕ ಮಾಡೋದು ಇವರೇ. ರಾಜ್ಯ ಸರ್ಕಾರ ತನ್ನೆಲ್ಲ ನಿರ್ಧಾರಗಳನ್ನು ರಾಜ್ಯಪಾಲರ ಹೆಸರಲ್ಲೇ ತೆಗೆದುಕೊಳ್ಳುತ್ತೆ. ಸರ್ಕಾರ ಯಾವುದೇ ಮಸೂದೆ ಪಾಸ್ ಮಾಡಿದ್ರೂ ಅದು ಜಾರಿಗೆ ಬರಲು ರಾಜ್ಯಪಾಲರ ಸಹಿ ಬೇಕೇ ಬೇಕು. CM ಆದವರು ಬಹುಮತ ಕಳೆದುಕೊಂಡರೆ ವಿಶ್ವಾಸ ಮತ ಯಾಚನೆಗೆ ಸೂಚಿಸುತ್ತಾರೆ. ರಾಜ್ಯದಲ್ಲಿ ಸಾಂವಿಧಾನಿಕ ತುರ್ತು ಪರಿಸ್ಥಿತಿ ಹೇರುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡುವ ಅಧಿಕಾರ. ರಾಷ್ಟ್ರಪತಿ ಆಡಳಿತ ಹೇರಿಕೆ ಟೈಮಲ್ಲಿ ರಾಜ್ಯಪಾಲರಿಗೆ ಆಡಳಿತಾತ್ಮಕ ಅಧಿಕಾರ ಹೆಚ್ಚು ಇರುತ್ತೆ. ರಾಜ್ಯದ ಅಡ್ವೊಕೇಟ್ ಜನರಲ್ ರನ್ನು ರಾಜ್ಯಪಾಲರೇ ನೇಮಿಸ್ತಾರೆ. ರಾಜ್ಯ ಎಲೆಕ್ಷನ್ ಕಮಿಷನರ್ ನೇಮಕ. KPSC ಚೇರ್ಮನ್ ಸದಸ್ಯರನ್ನು ನೇಮಿಸೋ ಅಧಿಕಾರ ಕೂಡ ಇವರಿಗಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳ ವೈಸ್ ಚಾನ್ಸಲರ್ ನೇಮಿಸೋದು ಇವರೇ. ಅಗತ್ಯ ಮಾಹಿತಿಯನ್ನು ಸರ್ಕಾರದಿಂದ ಕೇಳಿ ಪಡೆಯಬಹುದಾಗಿದೆ.
ಸಿಎಂ ವಿರುದ್ಧದ ಆರೋಪ ಸತ್ಯ ಅಂತ ಮೇಲ್ನೋಟಕ್ಕೆ ತಿಳಿದರೆ ಮುಂದಿನ ತನಿಖೆಗೆ ರಾಜ್ಯಪಾಲರ ಅನುಮತಿ ಅಗತ್ಯ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರಿಗೆ 3.5 ಲಕ್ಷ ರೂಪಾಯಿ ಸಂಬಳದ ಜೊತೆಗೆ ವಿವಿಧ ಸವಲತ್ತುಗಳು ಕೂಡ ಸಿಗುತ್ತವೆ. ಸರ್ಕಾರಿ ನಿವಾಸ, ವಾಹನ, ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಇದು ರಾಜ್ಯದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜೀವನದ ಬಗ್ಗೆ, ಅಧಿಕಾರಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ನಿಸ್ತು? ತಾವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆಗೆ ಅನುಮತಿ ನೀಡಿರೋದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.